ಟಾಪಿಕ್ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು ಮುಖ್ಯವಾಗಿದೆ. ಸೊ ಮೊದಲನೇದಾಗಿ ರಾಜ್ಯ ಅಂದ್ರೆ ಸೊ ರಾಜ್ಯ ಮತ್ತು ಮಾರುಕಟ್ಟೆ ನೋಡೋದಾದ್ರೆ ರಾಜ್ಯ ಅಂದ್ರೆ ನಿರ್ದಿಷ್ಟ ಭೂಭಾಗ, ಜನಸಂಖ್ಯೆ, ಸಂಘಟಿತ ಸರ್ಕಾರ, ಪರಮಾಧಿಕಾರವನ್ನು ಹೊಂದಿರತಕ್ಕಂಥ ಒಂದು ರಾಜಕೀಯ ಸಂಸ್ಥೆಯನ್ನ ನಾವು ಕರಿತೀವಿ ರಾಜ್ಯ ಅಂತ ಹೇಳಿ ಕರಿತೀವಿ. ಸೊ ಒಂದು ಆರ್ಥಿಕ ಬೆಳವಣಿಗೆಯನ್ನು ಆಗಬೇಕು ಅಂದ್ರೆ ಒಂದು ರಾಜ್ಯದಲ್ಲಿ ನಿಲ್ಲಿಸ್ತೀವಿ. Here we have two types structure of government is the union government and the state government. Here we are defining government as state and center at the same meaning. Synonymously we give the meaning. ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರಗಳ ನಡುವೆ ಭೇದ ಭಾವ ಇಲ್ಲದೆ ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಅದಕ್ಕೋಸ್ಕರ ನಾವು ಪರಮಾಧಿಕಾರ ಅಂತ ಹೇಳ್ತೀವಿ. ಬಿಕಾಸ್ ಇಲ್ಲಿ ರಾಜ್ಯಕ್ಕೆ ಯಾವುದೇ ಪರಮಾಧಿಕಾರ ಇರಲ್ಲ, ರಾಷ್ಟ್ರಕ್ಕೆ ಮಾತ್ರ ಪರಮಾಧಿಕಾರ ಇರೋದು. ಆ ಕಾಂಟೆಕ್ಸ್ಟ್ ಅಲ್ಲಿ ನೀವು ಇಲ್ಲಿ ನಾವು ರಾಜ್ಯ ಅಂದ್ರೆ ನಾವು ಏನು ಅನ್ಕೊಂಡ್ಬಿಡ್ತೀವಿ, ಸರ್ಕಾರ ಅಂತ ಹೇಳಿ ನಾವು ಮಾಡ್ತೀವಿ. ಸೊ ಮಾರ್ಕೆಟ್ ಅಂತ ನಾವು ಖಾಸಗಿ ವಲಯವನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಮಾರುಕಟ್ಟೆ ಅಂದ್ರೆ ನಾವು ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳು ಖರೀದಿ ಮಾಡುವ ನಡೆಯುವ ಸ್ಥಳ ಅಂತೇಳಿ ಸಾಮಾನ್ಯವಾಗಿ ಕರೀತೀವಿ. ಬಟ್ ಅದೇ ಆರ್ಥಿಕತೆ ಒಂದು ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ಈ ಶಬ್ದಗಳ ಡಿಫರೆನ್ಸ್ ಅಷ್ಟೇ. ಫಾರ್ ಎಕ್ಸಾಂಪಲ್ ನೀವು ತೆಲುಗು ಇಂಟು ಕನ್ಸಿಡರೇಷನ್ ಅವರು ರಾಜ್ಯನ ರಾಷ್ಟ್ರ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಕೇಳಿಸ್ಕೊಂಡಿದ್ದೀರಾ? ಭಾಷೆಗಳೆಲ್ಲ ತೆಲುಗು ಭಾಷೆಗಳಲ್ಲಿ ಕೇಳಿ ಅವರು ರಾಜ್ಯನ ರಾಷ್ಟ್ರ ಅಂತಾನೆ ತಗೊಳ್ತಾರೆ. ಅಂದರೆ ನಾವು ಮಾತ್ರ ಕನ್ನಡದಲ್ಲಿ ತುಂಬಾ ವಿಶಾಲವಾದ ಒಂದು ಲಿಟ್ರೇಚರ್ ನಮ್ಮಲ್ಲಿರೋದ್ರಿಂದ ರಾಷ್ಟ್ರನ ಬೇರೆ, ನಾವು ರಾಜ್ಯನ ಬೇರೆ. ಕನ್ನಡ ಅಷ್ಟು ಶ್ರೀಮಂತ ಭಾಷೆ ಬೇರೆ ಯಾವುದೂ ಇಲ್ಲ. ಸೊ ಹಾಗಾಗಿ ಅಷ್ಟು ಪದಗಳು ನಮ್ಮಲ್ಲಿದೆ. ಸೊ ಅದೇ ಹಿಂದೆ ಎಕನಾಮಿಕ್ ನೋಡೋದಾದ್ರೆ ಕೇವಲ ಸ್ಥಳವಲ್ಲ, ಬೆಲೆಯ ಮೂಲಕ ಖರೀದಿದಾರರು ಮತ್ತು ಮಾರಾಟಗಾರರು ಪರಸ್ಪರ ಸಂಪರ್ಕ ಹೊಂದುವ ಒಂದು ವ್ಯವಸ್ಥೆಯನ್ನು ನಾವು ಕರಿತೀವಿ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಈ ಮಾರುಕಟ್ಟೆ ಮತ್ತು ರಾಜ್ಯ ಅಂತಕ್ಕಂಥದ್ದು ಈ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೊದಲನೇದಾಗಿದ್ರೆ ಪಾತ್ರ ಬದಲಾಗುತ್ತಿರುವ ಪಾತ್ರವನ್ನು ನಾವು ಆಮೇಲೆ ನೋಡೋಣ. ಮೊದಲು ಅದು ಯಾವ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನ ನಿರ್ವಹಿಸ್ತಿತ್ತು ಅಂದ್ರೆ ಮೊದಲನೇದಾಗಿ ರಾಜ್ಯ ಅಂತಕ್ಕಂಥದ್ದು ಕಾನೂನನ್ನು ರೂಪಿಸ್ತಕ್ಕಂಥದ್ದು ಇರ್ಬೋದು, ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದು ಇರ್ಬೋದು, ಆಡಳಿತ ಇರ್ಬೋದು. ಒಟ್ಟಾರೆಯಾಗಿ ಪೊಲೀಸ್ ರಾಜ್ಯದ ರೀತಿಯೊಳಗ ಮೊದಲನೇದಾಗಿ ಒಂದು ಸರ್ಕಾರ ಅಂತಕ್ಕಂಥದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಬಟ್ ಆದ್ರೆ ಏನಂದ್ರೆ ಸಾಂಪ್ರದಾಯಿಕ ಕಾಲಕ್ರಮೇಣ ಆದಂತೆ ರಾಜ್ಯ ಅಂತಕ್ಕಂಥದ್ದು ತನ್ನ ಪಾತ್ರದಲ್ಲಿ ಹಲವಾರು ಬದಲಾವಣೆಯನ್ನು ಮಾಡ್ಕೊಂತ ಬಂತು. ನಾವೇನಂದ್ರೆ ಅರ್ಥಶಾಸ್ತ್ರದಲ್ಲಿ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಏನ್ ಹೇಳ್ತಾರಂದ್ರೆ ಒಂದು ನಾವು ಆರ್ಥಿಕ ಬೆಳವಣಿಗೆ ಅಥವಾ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಸರ್ಕಾರದ ಪಾತ್ರ ಅಂತಕ್ಕಂಥದ್ದು ಏನಾಗಿರ್ಬೇಕು, ಕನಿಷ್ಠವಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ಆಡಮ್ ಸ್ಮಿತ್ ಇರ್ಬೋದು, ಡೇವಿಡ್ ರಿಕಾರ್ಡೋ ಅವರು ಇರ್ಬೋದು. ಸೊ ಇವರೆಲ್ಲ ಏನ್ ಮಾಡ್ತಾರೆ, ಸರ್ಕಾರದ ಪಾತ್ರ ಕನಿಷ್ಠವಾಗಿರ್ಬೇಕು ಅಂತಕ್ಕಂಥ ಸಿದ್ಧಾಂತವನ್ನೇ ಮಂಡಿಸ್ತಾರೆ. ಸೊ ಅದೇ ರೀತಿಯಾಗಿ ಕೇನ್ಸ್ ನಂತರ ಒಂದು ಅರ್ಥಶಾಸ್ತ್ರಜ್ಞರು ಇರ್ತಾರಲ್ಲ ಅವ್ರೆಲ್ಲ ಏನ್ ಮಾಡ್ತಾರೆ, ಸರ್ಕಾರವನ್ನು ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದ್ರೆ ಸರ್ಕಾರದ ಪಾತ್ರ ಗರಿಷ್ಠವಾಗಿರ್ಬೇಕು ಅಂತಕ್ಕಂಥದ್ದನ್ನ ಮಂಡಿಸ್ತಾರೆ. ಸೊ ನೆಕ್ಸ್ಟ್ ಏನಂದ್ರೆ ಮಾರುಕಟ್ಟೆ. ಸೊ ಮಾರುಕಟ್ಟೆ ಅಂತಕ್ಕಂಥದ್ದು ಸಾಂಪ್ರದಾಯಿಕ ಒಂದು ಪಾತ್ರವನ್ನ ನೋಡೋದಾದ್ರೆ ಅದು ಕೇವಲ ಸೀಮಿತ ವಲಯಗಳಲ್ಲಿ ಮಾತ್ರ ತನ್ನ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಸೊ ಇವತ್ತು ನಾವೇನು ಬದಲಾಗುತ್ತಿರೋ ಪಾತ್ರದಲ್ಲಿ ನೋಡ್ತೀವಲ್ಲ ಆ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನ ಅದು ನಿರ್ವಹಿಸ್ತಾ ಇರಲಿಲ್ಲ. ಮಾರುಕಟ್ಟೆ ಅಂತಕ್ಕಂಥದ್ದು ಮುಕ್ತವಾಗಿರ್ಬೇಕು, ಯಾವ ಸಾಂಪ್ರದಾಯಿಕ ಪ್ರಕಾರ ಅದು ಕೇವಲ ಮುಕ್ತವಾಗಿತ್ತು. ನೆಕ್ಸ್ಟ್ ಏನಂದ್ರೆ ರಕ್ಷಣಾತ್ಮಕ ವ್ಯಾಪಾರಕ್ಕೆ ಪ್ರಾಧಾನ್ಯತೆಯನ್ನ ಕೇಸ್ ನಂತರ ಅರ್ಥಶಾಸ್ತ್ರಜ್ಞರು ಪ್ರಾಧಾನ್ಯತೆಯನ್ನ ಕೊಟ್ಟರು. ಸೊ ಏನಂದ್ರೆ ರಾಜ್ಯ ಮತ್ತು ಮಾರುಕಟ್ಟೆ ಅಂತಕ್ಕಂಥದ್ದು ಮೊದಲನೇದಾಗಿ ಕೇವಲ ಸೀಮಿತವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾ ಇತ್ತು. ಬಟ್ ಈ ರೀತಿಯಾಗಿ ಸೊ ನೆಕ್ಸ್ಟ್ ಏನು ಅಂದ್ರೆ ಅದು ಬದಲಾಗುತ್ತಿರುವ ಪಾತ್ರ. ಅದನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಇಂಡಿಯಾದಲ್ಲಿ ಆರ್ಥಿಕ ಪಯಣ, ರಾಜ್ಯ ಮತ್ತು ಮಾರುಕಟ್ಟೆಯ ಪಾತ್ರ ಅಂತಕ್ಕಂಥದ್ದು ಪ್ರಸ್ತುತವಾಗಿ ಭಾರತದಲ್ಲಿ ಅದು ಹಂತ ಹಂತವಾಗಿ ಬದಲಾಗುತ್ತಾ ಬಂತು. ಸೊ ಅದು ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂದಿತು ಅನ್ನೋದನ್ನ ಈ ಒಂದು ಅಂಶಗಳ ಮೂಲಕ ನಾವು ನೋಡೋಣ. 1947ರಲ್ಲಿ ಭಾರತ ಅಂತಕ್ಕಂಥದ್ದು ಸ್ವತಂತ್ರ ಹಂತದಲ್ಲಿ ಸರ್ಕಾರ ಏನ್ ಮಾಡಿತು, ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನ ತನ್ನ ಒಂದು ಆರ್ಥಿಕ ನೀತಿಯಲ್ಲಿ ಅಳವಡಿಸಿಕೊಂಡು. ಸೊ ಅವಾಗ ಮಿಶ್ರ ಆರ್ಥಿಕ ನೀತಿಯಲ್ಲಿ ಖಾಸಗಿ ವಲಯಕ್ಕಿಂತ ಹೆಚ್ಚಾಗಿ ಸರ್ಕಾರಿ ವಲಯಕ್ಕೆ ಪ್ರಾಧಾನ್ಯತೆಯನ್ನ ಹೆಚ್ಚಾಗಿ ಕೊಟ್ಟು. ಹಾಗಾದ್ರೆ ಏನು ರಾಜ್ಯದ ಪಾತ್ರ ಅಂತಕ್ಕಂಥದ್ದು ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು, ಹೆಚ್ಚಾಗಿತ್ತು. ಸೊ ಅಲ್ಲಿ 1991ರ ನಂತರ ಜಾಗತಿಕವಾಗಿ ಬದಲಾವಣೆ ಆದಂತೆ ಭಾರತ ಸರ್ಕಾರ ಕೂಡ ಏನ್ ಮಾಡ್ತು, ತನ್ನ ಆರ್ಥಿಕ ನೀತಿಯಲ್ಲಿ ಬದಲಾವಣೆಯನ್ನು ತಂದುಕೊಂಡು. ಸೊ ಏನಂದ್ರೆ ಈ 1947 ಮತ್ತು 91ರ ಒಂದು ಕಾಲಘಟ್ಟದಲ್ಲಿ ರಾಜ್ಯದ ಪ್ರಾಬಲ್ಯ ಅಂತಕ್ಕಂಥದ್ದು ಹೆಚ್ಚಾಗಿತ್ತು ಅಥವಾ ರಾಜ್ಯದ ಪಾತ್ರ ಅಂತಕ್ಕಂಥದ್ದು ಭಾರತದ ಆರ್ಥಿಕತೆಯಲ್ಲಿ ಹೆಚ್ಚಾಗಿತ್ತು. ಅದನ್ನ ಒಂದೇ ಒಂದು ನೋಡೋದಾದ್ರೆ ನೆಹರು ಅವರ ಒಂದು ನೆಹರು ಮತ್ತು ಮನಮೋಹನ್ ಅವರ ಮಾದರಿ ಅಂತೇಳಿ. ಸೊ ನಾವೇನ್ ಮಾಡ್ತೀವಿ, ಭಾರತ ಸರ್ಕಾರದ ಆರ್ಥಿಕ ಚೇತರಿಗೋಸ್ಕರ ಪಂಚವಾರ್ಷಿಕ ಯೋಜನೆ,
ಹೆಚ್ಚಾಗಿ ಆಮದು ಮಾಡೋದಕ್ಕಿಂತ ಸ್ವದೇಶಿಯಾಗಿಯೇ ಒಂದು ಉತ್ಪಾದನೆ ಮಾಡುವಂಥ ಒಂದು ಗುರಿಯನ್ನು ನಾವು 1947 ಮತ್ತು 1991ರ ಒಂದು ಕಾಲಘಟ್ಟದಲ್ಲಿ ನೋಡಿದ್ವಿ. ಈ ಒಂದು ಕಾಲಘಟ್ಟ ಏನಿತ್ತು ರಾಜ್ಯದ ಪ್ರಾಬಲ್ಯ ಅಂದರೆ ಸರ್ಕಾರದ ಪ್ರಾಬಲ್ಯ ಇರ್ತಕ್ಕಂಥ ಕಾಲಘಟ್ಟ ಇದೆ. ನೆಕ್ಸ್ಟ್ ಏನು ಅಂದ್ರೆ 1991ರ ಒಂದು ಕಾಲಘಟ್ಟ. ಈ ಒಂದು ಕಾಲಘಟ್ಟದಲ್ಲಿ ಮುಖ್ಯವಾಗಿ 1991ರಿಂದ ಸೊ ನಾವು 2014ವರೆಗೂ ನೋಡೋದಾದ್ರೆ ಆರ್ಥಿಕ ಸುಧಾರಣೆಗಳ ಒಂದು ಕಾಲ ಅಂತ ಹೇಳಿ ನಾವೆಲ್ಲ ಕರಿತೀವಿ. ಸೊ ಆರ್ಥಿಕ ಬಿಕ್ಕಟ್ಟು ಅನ್ನತಕ್ಕಂಥದ್ದು ಭಾರತದಲ್ಲಿ ಸಂಭವಿಸಿದೆ. ಯಾಕಂತಂದ್ರೆ ಕೇವಲ ನಾವು ಸರ್ಕಾರ ಅಂತಕ್ಕಂಥದ್ದು ಲಾಭವನ್ನು ದೃಷ್ಟಿಯಲ್ಲಿ ಇಟ್ಕೊಂಡಿರಲಿಲ್ಲ, ಸಾರ್ವಜನಿಕ ಸೇವೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಆರ್ಥಿಕತೆಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಾಗ ಜಾಗತಿಕವಾಗಿ ನಾವು ಹೋಲಿಕೆ ಮಾಡೋದಾದ್ರೆ ಭಾರತ ಅಂತಕ್ಕಂಥದ್ದು ಕಡಿಮೆ ಆರ್ಥಿಕ GDP-ನ ಹೊಂದ್ಕೊತಾ ಬಂತು. ಸೊ ಆ ಒಂದು ಬಿಕ್ಕಟ್ಟನ್ನು ನಿವಾರಿಸುವ ಉದ್ದೇಶದಿಂದಾಗಿ ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಹಣಕಾಸು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ LPG ಅಂತಕ್ಕಂಥ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಂದರು. ನಾವೇನು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಕರಿತೀವಲ್ಲ, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತಕ್ಕಂಥ ಈ 3 ಕಾನ್ಸೆಪ್ಟನ್ನು ಇಟ್ಕೊಂಡು ಸರ್ಕಾರಿ ಸ್ವಾಮ್ಯಕ್ಕೆ ಬದಲಾಗಿ ಮಾರುಕಟ್ಟೆಯ ಒಂದು ಪಾತ್ರವನ್ನು ವಿಸ್ತಾರ ಮಾಡುವಂಥ ನೀತಿಯನ್ನು ಈ ಒಂದು ಕಾಲಘಟ್ಟದಲ್ಲಿ ಕೈಗೊಳ್ಳಲಾಗಿದೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಉದಾರೀಕರಣ ಅಂದ್ರೆ ಆರ್ಥಿಕತೆಯೊಂದಿಗೆ ಸಮ್ಮೇಳನಗೊಳಿಸತಕ್ಕಂಥದ್ದನ್ನು ನಾವು ಜಾಗತೀಕರಣ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು 3 ನೀತಿಗಳ ಮೂಲಕ ಮಾರುಕಟ್ಟೆಗೆ ಏನಂದ್ರೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲಾಯಿತು. ನೆಕ್ಸ್ಟ್ ಏನು ಅಂದ್ರೆ 2014ರಿಂದ ಸೊ ಇತ್ತೀಚಿನ ಕಾಲಘಟ್ಟದಲ್ಲಿ ನಾವು ನೋಡೋದಾದ್ರೆ ಮುಖ್ಯವಾಗಿ ಭಾರತದಲ್ಲಿ ಆರ್ಥಿಕತೆ ಅಂತಕ್ಕಂಥದ್ದು ರಾಜ್ಯ ಇರ್ಬೋದು ಜೊತೆಗೆ ಮಾರುಕಟ್ಟೆ ಇವೆರಡೂ ಕೂಡ ಏನು ಅಂದ್ರೆ ಸಮತೋಲಿತವಾಗಿದ್ದಾಗ ಮಾತ್ರ ನಾವು ಏನು ರ್ಯಾಪಿಡ್ ಆಗಿ ಮೊದಲನೇದಾಗಿ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ವ್ಯಾಪಾರಿ ಆಗುವ ಬದಲು ನಿಯಂತ್ರಕ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಯಾಕಂತಂದ್ರೆ ನಿಯಂತ್ರಕ ಸಂಸ್ಥೆಗಳ ಸ್ಥಾಪನೆ ಮೂಲಕ ಸರ್ಕಾರ ಅಂತಕ್ಕಂಥದ್ದು ಮೊದಲಾಗಿ ನಿಯಂತ್ರಣವನ್ನು ಜಾಸ್ತಿ ಇರ್ತಾ ಇದೆ. ಸೊ ಇವಾಗ ಏನ್ ಮಾಡ್ತಾ ಇದೆ, ಸಹಾಯಕರಾಗಿ ಒಂದು ರಾಜ್ಯ ಅಥವಾ ಸರ್ಕಾರ ಅಂತಕ್ಕಂಥದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಈ ಆರ್ಥಿಕ ಒಂದು ಅಭಿವೃದ್ಧಿಯಲ್ಲಿ. ನಾವು ಯಾವ ರೀತಿ ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ ಸೊ ಈ ಮಾರುಕಟ್ಟೆ ಎಲ್ಲವನ್ನೂ ನಾವು ಖಾಸಗಿ ವಲಯಕ್ಕೆ ಬಿಟ್ಕೊಟ್ಟಾಗ ಸೊ ಅವ್ರೇನ್ ಮಾಡ್ತಾರೆ, ಏಕಸ್ವಾಮ್ಯ ಹೊಂದುವ ಮೂಲಕ ಗ್ರಾಹಕ ಸ್ನೇಹಿಯಾಗಿ ಇರುವುದರ ಜೊತೆಗೆ ಒಂದಿಷ್ಟು ಏಕಸ್ವಾಮ್ಯವನ್ನು ತೆಗೆದುಕೊಂಡಾಗ ನಾವು ಸಾರ್ವಜನಿಕರಿಗೆ ಒಂದು ಹಿತದೃಷ್ಟಿಯಿಂದ ಅದು ಒಳ್ಳೆಯದಾಗೋದಿಲ್ಲ. ಸೊ ಅದಕ್ಕಾಗಿ ಸರ್ಕಾರ ಏನು ಮಾಡ್ತದೆ, ಒಂದು ನ್ಯಾಯವನ್ನು ಸ್ಥಾಪಿಸೋದಕ್ಕೋಸ್ಕರ ಈ ಷೇರು ಮಾರುಕಟ್ಟೆ ಇರ್ಬೋದು, ಸೆಬಿ ಮೂಲಕ ಏನು ಮಾಡ್ತದೆ, ಆ ಒಂದು ಕಾಯ್ದೆ ಕಾನೂನನ್ನು ಜಾರಿಗೊಳಿಸತಕ್ಕಂಥದ್ದು ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಸೊ ಇನ್ನೇನಂದ್ರೆ ಒಂದು ಟೆಲಿಕಾಂ ಸಂಸ್ಥೆ ಇರ್ಬೋದು, ಇವುಗಳಿಗೆಲ್ಲವೂ ಕೂಡ ಏನಂದ್ರೆ ಒಂದು ಬಲವನ್ನು ನೋಡುವ ಕಾರ್ಯವನ್ನು ಸರ್ಕಾರ ಮಾಡ್ತದೆ. ಸೊ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಸೊ ಸರ್ಕಾರ ಇವಾಗ ಪ್ರಸ್ತುತವಾಗಿ ತನ್ನ ಒಂದು ಆರ್ಥಿಕ ಅಭಿವೃದ್ಧಿಗೆ ಮುಖ್ಯವಾಗಿ ಏನು ಮಾಡ್ತಿದೆ ಅಂದ್ರೆ ರಸ್ತೆ ಇರ್ಬೋದು, ಸಾರಿಗೆ ಇರ್ಬೋದು, ರೈಲ್ವೆ ಇರ್ಬೋದು, ಬಂದರುಗಳ ಒಂದು ಅಭಿವೃದ್ಧಿಯ ಮೂಲಕ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬಹುದು ಅಂತಕ್ಕಂಥ ಒಂದು ಕಾರ್ಯವನ್ನು ಇಟ್ಕೊಂಡು ಅದೇನ್ ಮಾಡ್ತಿದೆ ಅಂದ್ರೆ ಅವುಗಳ ಒಂದು ಅಭಿವೃದ್ಧಿಗಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಸೊ ಏನಂದ್ರೆ ಸಮಾಜದ ಕಲ್ಯಾಣ, ಒಟ್ಟಾರೆಯಾಗಿ ಸರ್ಕಾರದ ಗುರಿ ಏನು, ಅದು ಖಾಸಗಿಯವರಿಗಾದ್ರೂ ಕೊಟ್ಟೆ ಅಥವಾ ಸಾರ್ವಜನಿಕ ವಲಯದಲ್ಲೂ ಆಗಲಿ ಒಟ್ಟಾರೆಯಾಗಿ ಜನ ಕಲ್ಯಾಣ ಆಗಬೇಕು. ಸೊ ಆ ಜನ ಕಲ್ಯಾಣಕ್ಕೆ ಏನು ಬೇಕಾಗಿರ್ತದಲ್ಲ ಆ ಒಂದು ಮೂಲ ಸೌಕರ್ಯವನ್ನು ಒದಗಿಸುವ ಮೂಲಕ ಸರ್ಕಾರ ಅಂತಕ್ಕಂಥದ್ದು ಅಭಿವೃದ್ಧಿಯಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸುವಂತ ಇವಾಗ ಪ್ರಸ್ತುತವಾಗಿ ಬರ್ತಾ ಇದೆ. ಸೊ ಎರಡನೇದಾಗಿ ಮಾರುಕಟ್ಟೆಯ ಬದಲಾದ ಪಾತ್ರ. ಮಾರುಕಟ್ಟೆ ಯಾವ ರೀತಿಯಾಗಿ ಸಾಂಪ್ರದಾಯಿಕತೆಯಿಂದ ಬದಲಾಗುತ್ತಿರುವ ಪಾತ್ರವನ್ನು ನಿರ್ವಹಿಸ್ತದೆ ಅಂದ್ರೆ ಅದು ಕೇವಲ ಸೀಮಿತ ವಲಯದಿಂದ ಇವಾಗ ಏನು ಮಾಡ್ತಾ ಇದೆ, ಹೆಚ್ಚಿನ ಒಂದು ವಲಯಗಳಲ್ಲಿ ತನ್ನ ವ್ಯಾಪ್ತಿನ ನಾವು ಕಾಣಬಹುದು. ಅದು ಖಾಸಗಿ ವಲಯ. ಸೊ ಹಲವಾರು ಒಂದು ಉದ್ಯೋಗ ಸೃಷ್ಟಿಯಲ್ಲಿ ಅದರ ಬದಲಾದ ಪಾತ್ರದಲ್ಲಿ ಉದ್ಯೋಗ ಸೃಷ್ಟಿ. ನಾವು ಗೌರ್ಮೆಂಟ್ ಜಾಬ್ಗಳಿಗಿಂತ ಹೆಚ್ಚಾಗಿ ಹೋಲಿಕೆ ಮಾಡೋದಾದ್ರೆ ಇಂಡಿಯಾದಲ್ಲಿ ಖಾಸಗಿ ಜಾಬ್ ಅಂತಕ್ಕಂಥದ್ದು ಜಾಸ್ತಿ ಇದಾವೆ. ಅವ್ರು ಹೆಚ್ಚಿನ ಜನರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಕಾರ್ಯವನ್ನು ಇವಾಗ ಮಾರುಕಟ್ಟೆ ಅಂತಕ್ಕಂಥದ್ದು ಮಾಡ್ತಾರೆ. ಸೊ ಎರಡನೇದಾಗಿ ನವೋದ್ಯಮಗಳು ಅಥವಾ ಸ್ಟಾರ್ಟ್ಅಪ್ ಅಂತ ನಾವೇನು ಕರಿತೀವಲ್ಲ, ಸೊ ಇವತ್ತು ಭಾರತ ಅಂತಕ್ಕಂಥದ್ದು GDP-ಯಲ್ಲಿ ಇರ್ಬೋದು ಅಥವಾ ಆರ್ಥಿಕ ಅಭಿವೃದ್ಧಿಯಲ್ಲಿ ಹೆಚ್ಚಾಗಿ ಒಂದು ಅಭಿವೃದ್ಧಿಯನ್ನು ಸಾಧಿಸ್ತಾ ಇರೋದಕ್ಕೆ ಮೂಲ ಕಾರಣ ಖಾಸಗಿ ವಲಯದ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಜೊತೆಗೆ ಸ್ಟಾರ್ಟ್ಅಪ್ ಅಂತ ಹೇಳಿ ನಾವೆಲ್ಲ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ಇವಾಗ ಪ್ರಸ್ತುತವಾಗಿರ್ತಕ್ಕಂಥ ಬೆಂಗಳೂರಲ್ಲಿ ಉದಾಹರಣೆಗೆ ತೆಗೆದುಕೊಂಡ್ರೆ ಬೆಂಗಳೂರು ಅಂತಕ್ಕಂಥದ್ದು ಕೇವಲ ಇಂಡಿಯಾದಲ್ಲಿ ಮಾತ್ರವಲ್ಲ ಜಾಗತಿಕವಾಗಿ ಸ್ಟಾರ್ಟ್ಅಪ್ ಹಬ್ ಆಗಿ ಪರಿವರ್ತನೆ ಮಾಡೋ ಕಾರಣ ಏನಂದ್ರೆ ಖಾಸಗಿ ವಲಯದ ಕೊಡುಗೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಏನಂದ್ರೆ ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ಇವಾಗ ನಾನು ಹೇಳಿದ ಬದಲಾಗುತ್ತಿರುವ ಪಾತ್ರದಲ್ಲಿ ಸರ್ಕಾರದ ಪಾತ್ರನೂ ಬದಲಾಗುತ್ತಾ ಬರ್ತೈತಿ, ಜೊತೆಗೆ ಖಾಸಗಿ ವಲಯದ ಪಾತ್ರ ಮಾರುಕಟ್ಟೆ ಪಾತ್ರನೂ ಬದಲಾಗುತ್ತಾ ಬಂದಿದೆ. ಸೊ ಅದು ಯಾವ ರೀತಿಯಾಗಿ ಅಂತ ಹೇಳಿ ನಾವು ಅದನ್ನ ಉದಾಹರಣೆಗಳ ಮೂಲಕ ನೋಡೋದಾದ್ರೆ ಟೆಲಿಕಾಂ ಕ್ಷೇತ್ರ 1991ಕ್ಕಿಂತ ಮುಂಚಿತವಾಗಿ ಈ ಒಂದು ವಲಯದಲ್ಲಿ ಸರ್ಕಾರ ಕೇವಲ ಏಕಸ್ವಾಮ್ಯವನ್ನು ಸಾಧಿಸಿತ್ತು. ನಾವು BSNL ಚಾನೆಲ್ ಇರ್ಬೋದು, BSNL ಮತ್ತು MTNL ಅಂತಕ್ಕಂಥ ಒಂದು 2 ನೆಟ್ವರ್ಕ್ಗಳು ಮಾತ್ರ
ಈ ರೀತಿ ಹಲವಾರು ನೆಟ್ವರ್ಕ್ಗಳೇನಾಯಿತು ಭಾರತದಲ್ಲಿ ತನ್ನ ಕಾರ್ಯವನ್ನು ಸ್ಟಾರ್ಟ್ ಮಾಡಿತು. ಅದಕ್ಕೋಸ್ಕರ